ಹಾಯ್ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಸಬ್ಸ್ಕ್ರೈಬರ್ ಆದಂಥ ಪೂನಮ್ ಅವರು ನಿಮ್ಮ ಸ್ಯಾರಿ ಕಲೆಕ್ಷನ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ. ನೋಡೋಣ ನನ್ನ ಹತ್ರ ಯಾವ್ಯಾವ ಸ್ಯಾರಿ ಅದಾವ, ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತಂದು ನೋಡುವಂತ್ರಿ. ನಾನು ಮೊದಲನೇದಾಗಿ ತೋರಿಸೋದು ನಮ್ಮ ಮದುವೆ ಸೀರೆ ಬಗ್ಗೆ. ನಮ್ಮ ಮದುವೆಗೆ ಸೀರೆ ನಮ್ಮ ಮದುವೆಗೆ ಈಗ 3 ವರ್ಷ ಕಂಪ್ಲೀಟಾಗಿ 4ನೇ ವರ್ಷ. ಅದು ನಾನು ಉಟ್ಕೊಂಡದ್ದು ಮದುವೆಗೆ ಬಿಟ್ರೆ ಮತ್ತೆ ಯಾವುದೂ ಉಟ್ಕೊಂಡಿಲ್ಲ, ಹಂಗೈತಿ. ಇಲ್ಲಿದೆ ನೋಡ್ರಿ, ಇದು ನಮ್ಮ ಮದುವೆಗ ರಿಸೆಪ್ಷನ್ನಿಗೆಲ್ಲ ತಾಳಿ ಕಟ್ಟೋ ಉಟ್ಕೊಂಡಿದ್ದು. ಇದ್ರ ರೇಟ್ ಬಂದು 3000. ಆವಾಗಿನ 4 ವರ್ಷದಿಂದ ನಮಗೆ 3000 ದೊಡ್ಡದಿತ್ತು. 3000 ರೂಪಾಯಿ ಸೀರೆ, 3000 ರೂಪಾಯಿ ಸೀರೆ ಅಂತ ನಾವು ಅದಕ್ಕಿಂತ 3000 ರೂಪಾಯ್ದು 2000 ರೂಪಾಯ್ದು ತಗೊಂಡಿದ್ದಿಲ್ಲ ಸೀರೆನ. 3000 ರೂಪಾಯಿ ಅಂದ್ರೆ ದೊಡ್ಡದಾದ್ದು. ನೋಡ್ರಿ ಹೆಂಗೈತೆ ಅಂತ. ಅಷ್ಟು ಗೊತ್ತಿಲ್ಲನ. ಮದುವೆ ಗಂಡ ಮನೆಯವ್ರು ಕೊಡಿಸ್ತಾರೋಪ. ಮದುವೆ ಗಂಡನ ಮನೆಯವ್ರು ಕೊಡಿಸ್ತಾರೆ. ಮತ್ತು ಇನ್ನೂ ಒಂದು ಇದು ರಿಸೆಪ್ಷನ್ನಿಗೆ ಉಟ್ಕೊಂಡದ್ದು ತಾಳಿ ಕಟ್ಟುವಾಗ. ಇನ್ನು ಒಂದು ನಮ್ಮ ಕಡೆ ಇಳೆ ಹೊಡಿತಾರೆ, ನೈಟ್ ಹೊತ್ತು ಇಳೆ ಹೊಡ್ತಾರ ಅಂತಾರ. ಅದ್ರಾಗ ಒಂದು ಸ್ಯಾರಿ ಐತಿ, ಅವರು ಗಂಡಿನ ಕಡೆಯವ್ರೆ ಕೊಟ್ಟಿರ್ತಾರೆ. ಇದು ನೋಡ್ರಿ, ಇದೂ 3000. ನನಗೆ ಅದ್ರ ಮದ್ವೆ ತಾಳಿ ಕಟ್ಟೋ ಉಟ್ಕೊಂಡದಕ್ಕಿಂತ ಇದೇ ನಂಗೆ ಇಷ್ಟ ಆಗಿದ್ದು. ನೈಟ್ ಹೊತ್ತು ಇಳೆ ಹೊಡಿತಾರಂತಾರಲ್ಲ, ಅವಾಗ ಉಟ್ಕೊಂಡದ್ದು. ಇದ್ರ ರೇಟನ್ನು 3000. ಚೆನ್ನಾಗೈತಿ ಇದು, ನನಗೆ ಚೆನ್ನಾಗಿತ್ತು. ಇವಾಗಿನ ಲೆಕ್ಕಕ್ಕೆ ನೋಡ್ಕೊಂಡ್ರೆ ಇವೆಲ್ಲ ಓಲ್ಡ್. ಈಗ ಯಾರು ಉಟ್ಕೊಳೋದೇ ಎಲ್ಲಿರ್ತಾವೆ. ನಾ ಇದನ್ನ ಉಟ್ಕೊಂಡದ್ದು ಅವತ್ತಷ್ಟೇ, ಮತ್ತೆ ಉಟ್ಕೊಂಡೇ ಇಲ್ಲ. ಎಂಥ ವಜ್ಜೆ ಅದಾವ ಇಂಥ ಸೀರೆ, ಯಾರು ಉಟ್ಕೊಂತಾರೆ. ನೆಕ್ಸ್ಟು ನನ್ನ ಎಂಗೇಜ್ಮೆಂಟ್ ಸೀರೆ. ನಮ್ಮ ಎಂಗೇಜ್ಮೆಂಟ್ ಆಗಿ 5 ವರ್ಷ ಆಯ್ತು. ಇಲ್ಲಿ ನೋಡ್ರಿ, ಇದು ಚೆನ್ನಾಗೈತಿ. ಇದು ರೇಟು ಇದನ್ನು 3000 ಇರ್ಬೇಕು. ಹಾಂ, ನೀನೇ ಹೋಗಿದ್ದೇನು? ಅಲ್ಲಪ್ಪ, ಮದುವೆ ಅಷ್ಟು ಕಡಿಮೆ, 1000 ಕಡಿಮೆ ತೊಗೊಂಬಂದ್ರೇನು? ನೀ ಇದ್ರ ಜಾಸ್ತಿ ತರ್ತಿದ್ದೇನು? ಫ್ರೆಂಡ್ಸ್, ಇದ್ರೂ ಚೆನ್ನಾಗೈತಿ. ಎಂಗೇಜ್ಮೆಂಟಿಗೆ ನೋಡ್ರಿ, ಚೆನ್ನಾಗೈತಿ. ಆದ್ರೆ ನನಗೆ ಚೆನ್ನಾಗಿ ಕಾಣ್ತಿದ್ದಿಲ್ಲ. ಸೀರೆ ಚೆನ್ನಾಗೈತಿ, ನನಗೆ ನಾನು ಉಟ್ಕೊಂಡ ಚೆನ್ನಾಗಿ ಕಾಣ್ತಿದ್ದೆ ಅಷ್ಟೇ. ಚೆನ್ನಾಗಿ ಉಟ್ಕೋಬೇಕು, ಚೆನ್ನಾಗಿ ಕಾಣೋದು. ಇವಾಗ ತೆಗೆದು ನೋಡಿದ್ರೆ ಎಲ್ಲವೂ ಚೆನ್ನಾಗಿ ಕಾಣ್ತಾವ. ಅಂದರೆ ಇವಾಗಿನ ಸೀರೆಗೆ ಇವಾಗ ನೋಡಿದ್ರೆ ಓಲ್ಡ್ ಇವು. ಫ್ರೆಂಡ್ಸ್, ಇದು ಎಂಗೇಜ್ಮೆಂಟ್ ಸೀರೆ ಕೂಡ ನಾನು ಅವತ್ತು ಉಟ್ಕೊಂಡಿದ್ದೆ. ಎಂಗೇಜ್ಮೆಂಟಿಗೆ ಬಿಟ್ರೆ ಮತ್ತೆ ಯಾವುದಕ್ಕೂ ಉಟ್ಕೊಂಡಿಲ್ಲ ನೋಡಿ. ಅಂತಂತ ಸೀರೆ ತಗೊಂಡು ಬರೀ ತಿಜ್ರಾಗಿಟ್ಟು ಕುತ್ಕೊಂಡ್ಬಿಡ್ತೀನಿ. ನೆಕ್ಸ್ಟು ಇವಾಗೆಲ್ಲ ಇವಾಯ್ತು, ಮದುವೆ ಸೀರೆ ಎಲ್ಲ ಆಯ್ತು. ಬರೀ ಇವಾಗ ನಾವು ತಗೊಂಡದ್ದು ಹಬ್ಬಕ್ಕೆ, ದೀಪಾವಳಿಗೆ, ಮಾರ್ನಮಿಗೆ, ಮತ್ತು ಗಣೇಶನ ಹಬ್ಬಕ್ಕೆ. ಫ್ರೆಂಡ್ಸ್, ಇದು ಬಂದು ಮೊನ್ನೆ ನಮ್ಮ ಅಪ್ಪನವ್ರ ಮನೆ ಓಪ್ನಿಂಗ್ ಆಯ್ತು. ಮನೆ ಓಪ್ನಿಂಗಾಗ ಇದನ್ನ ಉಡ್ಸಿದ್ರು. ಇದು ತವ್ರ ಮನೆ ಸೀರೆ. ಓಪ್ನಿಂಗ್ ಆದಾಗ ಉಡ್ಸಿದ್ರು. ಇದು ರೇಟ್ ಗೊತ್ತಿಲ್ಲ ಹಂಗೆ, ಆದ್ರೆ ಚೆನ್ನಾಗೈತಿ. ತವ್ರ ಮನೆದೆಲ್ಲ ಚೆನ್ನಾಗಿರ್ತೈತಿ. ಇದನ್ನ ಅವತ್ತಷ್ಟೇ ಉಟ್ಕೊಂಡದ್ದು, ಮತ್ತೆ ಉಟ್ಕೊಂಡಿಲ್ಲ. ನೆಕ್ಸ್ಟು ಇದು ಲಾಸ್ಟ್ ಟೈಮ್ ದೀಪಾವಳಿ ತಗೊಂಡಿದ್ದು. ಇದು 2000. ನಾವು ಏನು ಗೊತ್ತಾ, ಮದುವೆ ಆದಾಗಿಂದ ಅಂದ್ರೆ ನಾನು ನಮ್ಮ ಅಕ್ಕ ಇರ್ತೀವಲ್ಲ, ನಮ್ಮ ಅಕ್ಕ ನಾನು ಸೇರಿ ತಗೊಂಡಿದ್ದು ಜಾಸ್ತಿ ರೇಟಿಂದ ಅಂದ್ರೆ ಇದೆ 2000. ಮದುವೆ ಸೀರೆ ಎಲ್ಲ 3000 4000. ಅವ್ನು ಬಿಟ್ಟು ನೆಕ್ಸ್ಟ್ ನಾವು ಜಾಸ್ತಿ ರೇಟಿಂದ ತಗೊಂತೀವಿ ಅಂದ್ರೆ ಇದು 2000. ಇದು ಚೆನ್ನಾಗೈತಿ. ಟ್ರೆಂಡಿಂಗ್ ಬಂದುಬಿಟ್ರೆ ಸಾಕು, ಯಾವ ಟ್ರೆಂಡಿಂಗ್ ಇರ್ತಾವ ಅವ್ನು ತಗೊಂಬಿಡೋದು. ಇದನ್ನ ನಾವ ಹೋಗಿ ಖರೀದಿ ಮಾಡಿ ತಗೊಂಡು ನಾವು 4-5 ಸತಿ ಉಟ್ಕೊಂತೀವಿ. ಅವು ಯಾರಾದರೂ ಬಂದು ಹಿಂಗೆ ಕೊಟ್ಟಿದ್ನ ಅಥವಾ ಹಬ್ಬಕ್ಕೆ ಕುಡ್ಸಿದ್ನ ಅಂದ್ರೆ ಒಂದೊಂದೇ ಸರಿ. ಅಂದ್ರೆ ನಾನು ಒಂದೊಂದೇ ಸರಿ, ಬೇರೆಲ್ಲ ಉಟ್ಕೊಂತಾರೆ.
ನೆಕ್ಸ್ಟ್ ಇದು ಬಂದು ಇದು ನಾನೇ ತಗೊಂಡಿದ್ದು. ಟ್ರೆಂಡಿಂಗ್ ಇತ್ತಿದು, 1 ವರ್ಷದಿಂದ ಟ್ರೆಂಡಿಂಗ್ ಇತ್ತು. ಇವಾಗಲೂ ಇದೇ ಡಿಸೈನ್ ಒಳಗೂ ಟ್ರೆಂಡಿಂಗ್ ಅದಾವ, ಹಂಗೆ ಬೇರೆ ಬೇರೆ ಬರ್ತಿರ್ತಾವ. ಇದು ಬಂದು 800 ನೋಡ್ರಿ, ಚೆನ್ನಾಗೈತಿ. ಫ್ರೆಂಡ್ಸ್, ಇದು ನಮ್ಮ ದೊಡ್ಡಮ್ಮ ಕೊಡಿಸಿದ್ದು. ಇವು 2000 ರೂಪಾಯಿ, ಇದು 2000 ರೂಪಾಯಿನ. ಇದಂದ್ರೆ ಟ್ರೆಂಡಿಂಗ್ ಇತ್ತು, ಇದನ್ನು 1 ವರ್ಷದಿಂದ ಟ್ರೆಂಡಿಂಗ್ ಇತ್ತು. ಈ ಥರ ದೊಡ್ಡ ದಡಿ ಬಂದಿರೋ, ದೊಡ್ಡ ದರಿ ಒಂದು ಸ್ವಲ್ಪ ಶ್ರೀಮಂತರು ಉಟ್ಕೊಂಡಂಗೆ ಕಾಣ್ತತ್ತೆ. ಹುಡ್ಗಂದ್ರ ಏನೋ ಒಂದು ಸ್ವಲ್ಪ ರಿಚ್ ಅದಾರ, ಸಾವ್ಕಾರ ಅದಾರ ಅನ್ನಂಗೆ ಕಾಣ್ತತ್ತೆ. ಅದಕ್ಕೋಸ್ಕರ ಇಷ್ಟಪಟ್ಟಿದ್ವಿ. ಅದನ್ನು ಇಷ್ಟಪಟ್ಟಿದ್ವಿ ಅಂತಂದು ಕೇಳ್ಕೊಂಡು ನಮ್ಮ ದೊಡ್ಡಮ್ಮ ಕೊಡಿಸಿದ್ಲು. 2000 ನೋಡಿ, ಇಷ್ಟಪಟ್ಟಿವಿ ಅಂತಂದು 2000 ಆಗಲಕ್ಕ ತಂದು ಕೊಟ್ಟಾರ. ಉಟ್ಕೊಂಡಿವಿ, ಇದನ್ನು ಜಾಸ್ತಿ ಸಲ ಉಟ್ಕೊಂಡಿವಿ, ಚೆನ್ನಾಗಿ ಕಂಡಿತ್ತು. ಈಗ 1 ವರ್ಷ ಆದಮೇಲೆ ಇದು ಹೋತು, ಬೇರೆ ಟ್ರೆಂಡಿಂಗ್ ಸೀರೆ ಬರ್ತಾವೆ ಮತ್ತೆ. ಫ್ರೆಂಡ್ಸ್, ಇದು ಬಂದು ನಾವು ಹೋದ ವರ್ಷ ದೀಪಾವಳಿಗೆ ತಗೊಂಡಿದ್ದು ಲಕ್ಷ್ಮಿ ಗುಡ್ಸಕ್ಕಂತ. ಕೆಂಪದು ಇಲ್ಲ ಹಸಿರು ಕಲರ್ ದುಡ್ಸ್ಬೇಕಂತ ಲಕ್ಷ್ಮಿಗೆ. ಅದಕ್ಕೋಸ್ಕರ ನಾವು ಕೆಂಪು ತಂದಿದ್ವಿ. ಕೆಂಪದಾದ್ರೆ ನಾವು ಉಟ್ಕೊಳಕ್ಕೆ ಬರ್ತಾ ಅಂತ. ಚೆನ್ನಾಗಿದೆ, ಇದನ್ನೇ ನಾವು ಲಕ್ಷ್ಮಿ ಗುಡ್ಸಿದ್ದು ನೋಡಿ. ಲಕ್ಷ್ಮಿ ಗುಡ್ಸಿದ್ದೀವಿ, ಎಣ್ಣೆ ಎಲ್ಲ ಚೆಲ್ಲಿ ದೀಪ ಹಚ್ಚಿದ್ವಿ, ಎಲ್ಲ ಎಣ್ಣೆ ಎಲ್ಲ ಚೆಲ್ಲಿ ಎಲ್ಲ ಕಲಿ ಆಗಿ ಹೋಗ್ಬಿಟ್ಟಿತ್ತು. 4-5 ಸತಿ ತಿಕ್ಕಿ ಒಗೆದು ರೆಡಿ ಮಾಡಿ ಉಟ್ಕೊಂತೀವಿ. ಇದು ಮೆತ್ತಗೈತೆ ಸೀರೆ, ಆಲ್ಮೋಸ್ಟ್ ಮೆತ್ತಗಿರೋ ಉಟ್ಕೊಳಕ್ಕಾಗೋದು. ಉಬ್ಬದು ದಪ್ಪ ಇದ್ರ ಉಬ್ಬ ಸೀರೆ ಏನಾರು ಉಟ್ಕೊಂಡ್ರೆ ಹಿಂಗೆ ಕಾಣ್ತೀವಿ. ನಾನು ಸ್ವಲ್ಪ ತಳ್ಳಗದೀನಿ, ಉಬ್ಬಿದ್ರೆ ನಡಿತೈತಿ. ಆದರೂ ಮೆತ್ತನವ ಬೇಕನ್ಸ್ತೈತಿ, ಅಷ್ಟು ಉಬ್ಬವು ಒಂಥರ ಇರಿಟೇಟ್ ಆಗುತ್ತೆ ಅಂತ ದೊಡ್ಡ ದೊಡ್ಡ ಸೀರೆ ಉಟ್ಕೊಂಡ್ರೆ. ಸೊ ಅದು ಇದು ಮೆತ್ತಗೈತಿ, ಇದನ್ನ ಉಟ್ಕೋಬೋದು. ಇದ್ರ ರೇಟು 1500 ರೂಪಾಯಿ. ಪರವಾಗಿಲ್ಲ, 1500 ರೂಪಾಯಿ ಅಂದರೂ ಲಕ್ಷ್ಮಿಗೆ ಅಂತಲ್ಲ ಜಾಸ್ತಿ ಇರ್ಬೇಕಂತ ತಗೊಂಡಿದ್ದು. ಚೆನ್ನಾಗೈತೆ ಆದ್ರೆ ಇದು ಮೆತ್ತಗ. ಇದು ಬಂದು ಫ್ರೆಂಡ್ಸ್, ಇದು 10 ವರ್ಷ ದೀಪಾವಳಿಗೆ ತಗೊಂಡದ್ದು. ದೀಪಾವಳಿಗೆ ಅಂದ್ರೆ ನಮಗೆ ಅಲ್ಲ, ಲಕ್ಷ್ಮಿ ಗುಡ್ಸಕ್ಕಂತ ತಗೊಂಡದ್ದು. ನಾವು ಜಾಸ್ತಿ ಹಸಿರು ಉಡ್ಸೋದು ಇಲ್ಲ, ಜಾಸ್ತಿ ರೆಡ್ ಕಲರ್ ಉಡ್ಸೋದು ಲಕ್ಷ್ಮಿಗೆ. ಇದನ್ನ ತಗೊಂಡಿದ್ವಿ, ಇದೂ ಚೆನ್ನಾಗೈತಿ. ಇದ್ರ ರೇಟ್ ಬಂದು 1000 ರೂಪಾಯಿ. ಫ್ರೆಂಡ್ಸ್, ಇದು ಮೊನ್ನೆ ತೊಗೊಂಬಂದಿದ್ದು, ಅಂದರೆ ಒಂದು 3-4 ತಿಂಗಳಾಯ್ತು. ಇದು ಟ್ರೆಂಡಿಂಗ್ ಇತ್ತು. ಇದ್ರಕ್ಕೆ ವೈಟ್ ಬ್ಲೌಸ್ ಮತ್ತು ಸೀರೆ ಉಟ್ಕೊಂಡ್ರೆ ಮ್ಯಾಚಿಂಗ್ ಸಖತ್ತಾಗಿ ಹಾಕದ್ದು. ಅದಕ್ಕೋಸ್ಕರ ತಗೊಂಡಿದ್ವಿ. ಇದ್ರ ರೇಟನ್ನು 800. ನಾವು ಜಾಸ್ತಿ ಏನು ಹುಡುಕ್ತೀವಂದ್ರೆ ಕಡಿಮೆ ರೇಟ್ ಒಳಗೆ ಚೆನ್ನಾಗಿರೋ ಸಿಗ್ಬೇಕಂತಂದು ಇಡೀ ಗಂಗಾವತಿನ ಹುಡುಕಿ ಬರ್ತೀವಿ. ಎಲ್ಲ ಅಂಗಡಿನೂ ಮುಗ್ದೋಗ್ಯಾವ. ಲಾಸ್ಟ್ ದೊಡ್ಡ ಅಂಗಡಿಗೆ ಹೊಂಟೀವಿ. ಈಗ ದೊಡ್ಡ ಅಂಗಡಿಗೆ ಹೋಗಿ ಸಣ್ಣ ರೇಟಿಂದ ಹುಡ್ಕಾಕತ್ತೀವಿ. ಚೆನ್ನಾಗೈತೆ ನೋಡ್ರಿ, 800 ಅಂದ್ರೂ ಇಷ್ಟ ಆಗುತ್ತೆ ಉಟ್ಕೊಳಕ್ಕೆ. ಫ್ರೆಂಡ್ಸ್, ಇದು ನಮ್ಮ ತವ್ರ ಮನೆಯವ್ರು ಉಡ್ಸಿದ್ದು. ನಾನು ಐರನ್ ಡೆಲಿವರಿ ಆದಮೇಲೆ ಕಿವಿ ಚುಚ್ಚಿ ಉಡೇಕೆ ಹಾಕಿ ಕಳಿಸ್ತಾರ ಗಂಡನ ಮನೆಗೆ, ಅವಾಗಿದ್ದು ನಮ್ಮ ಅವ್ವ ಕೊಡಿಸಿದ್ದು. ಇದ್ರ ರೇಟು 1500. ಚೆನ್ನಾಗೈತಿ, ತವ್ರ ಮನೆ ಕೊಡಿಸಿದ್ದ ಚೆನ್ನಾಗೈತಿ. ಇದೇನು ಅಷ್ಟು ರಫ್ ಇಲ್ಲ, ಸ್ಮೂತ್ ಐತಿ. ಇದನ್ನು ಫ್ರೆಂಡ್ಸ್, ಇದು ಹೋದ ವರ್ಷ ದಸರಕ್ಕೆ ತಗೊಂಡದ್ದು. ಇದು ಅಂದರೆ ನಮ್ಮ ಹತ್ರ ಯಾವಿರಲ್ಲ, ವೆರೈಟಿ ಆಗಿರ್ಬೇಕಂತ. ಈಗ ದಡಿ ಸೀರೆ ಅದಾವ, ಅದೇ ಒಂದೇ ಡಿಸೈನ್ ಒಳಗದ, ಮತ್ತೆ ಅದೇ ಡಿಸೈನ್ ತಗೊಂಡು ಚೆನ್ನಾಗಿರಲ್ಲ. ಈ ಥರದ್ದು ಇದ್ದಿಲ್ಲ ನಮ್ಮ ಹತ್ರ, ಅದಕ್ಕೋಸ್ಕರ ಇದನ್ನ ತಗೊಂಡಿದ್ವಿ. ಇದನ್ನ ಉಟ್ಕೊಂಡಿವಿ, ಇದನ್ನು ಜಾಸ್ತಿ ಸಲ ಉಟ್ಕೊಂಡಿವಿ. ಇದ್ರ ರೇಟ್ ಬಂದು ಇದು ಒಂದು 1500 ಒಳಗೆ ಇರುತ್ತೆ, 1000 ಕೆಳಗಂತೂ ಇರಲ್ಲ. ಒಂದು 1200 1300 ಹಿಂಗತ್ತೆ ಇರುತ್ತೆ ಇಷ್ಟೇ. ನೆನಪಿಲ್ಲ, 1-2 ಆದ್ರೆ ನೆನಪಿರ್ತಾವೆ, ಇಷ್ಟಿಷ್ಟ ಅಂದರೆ ಯಾವ ನೆನಪಿರ್ತವೆ. ಫ್ರೆಂಡ್ಸ್, ಇದು ಅಲ್ಲಿ ಮದುವೆಗೆ ಹೋಗಿದ್ವಿ, ಅಲ್ಲಿ ಉಡ್ಸಿದ್ದಿದ್ದು. ನಮ್ಮ ಮಾವನ ಮದುವೆಗೆ ಹೋಗಿದ್ವಿ, ಅವ್ರು ಉಡ್ಸಿದ್ರು. ಚೆನ್ನಾಗಿತ್ತು. ಈ ಥರನೂ ಇದ್ದಿಲ್ಲ ನನ್ನ ಹತ್ರ, ಉಡ್ಸಿದ್ದಕ್ಕೂ ಸಾರ್ಥಕ ಆಯ್ತು, ಉಟ್ಕೊಂತೀನಿ. ಏನಂದ್ರೆ ಸೀರೆ ಎಲ್ಲ ಚೆನ್ನಾಗಿರುತ್ತೆ, ಬ್ಲೌಸ್ ಕರೆಕ್ಟಾಗಿ ಹೊಲಿಯಲ್ಲ. ಅದಕ್ಕೋಸ್ಕರ ಬ್ಲೌಸ್ ಕರೆಕ್ಟ್ ಇಲ್ಲ ಅಂದ್ರೆ ಸೀರೆ ಹೋಯ್ತಂತ ಅರ್ಥ. ಸೀರೆ ಬ್ಲೌಸ್ ಚೆನ್ನಾಗಿದ್ರೆ ಅದಕ್ಕೆ ಮ್ಯಾಚಿಂಗ್ ಆಗಿ ಸೀರೆ ಉಟ್ಕೊಂತೀವಿ.
ಬ್ಲೌಸೇ ಚೆನ್ನಾಗಿಲ್ಲ ಅಂದ್ರೆ ಸೀರೆ ಹೆಂಗೆ ಉಟ್ಕೊಳೋದು, ಮತ್ತೆ ಸಪ್ರೇಟಾಗಿ ತರಿಸಿ ಹೊಲ್ಸಕ್ಕಂತ್ರ ಆಗಲ್ಲ. ಹಂಗಾಗಿ ಇದು ಸ್ವಲ್ಪ ಇದ್ರ ಬ್ಲೌಸ್ ಸರಿಗಿಲ್ಲ, ಅದಕ್ಕೋಸ್ಕರ ಕಡಿಮೆ ಇದು ಉಟ್ಕೊಳೋದು. ಇದು ಇಲ್ಲಿ ನಮ್ಮ ಮಾಮನವ್ರದ್ದು ಮನೆ ಓಪನಿಂಗ್ ಇತ್ತು, ಅವಾಗ ತೊಗೊಂಡಿದ್ದು. ಮನೆ ಓಪನಿಂಗ್ನೂ ಹೊಸ ಸೀರೆ ತಗೊಂತೀರಿ ಅಂತ ಕೇಳ್ಬೋದು, ತಗೊಂತೀವಿ. ಆದರೆ ಈ ಥರನೇ ಇದ್ದಿಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ತಗೊಂಡು. ಇದ್ರ 1000 ರೂಪಾಯಿ ಅಲ್ಲ 900 ರೂಪಾಯಿ ನೋಡಿರಿ, ಚೆನ್ನಾಗಿ ಮೆತ್ತಗೈತಿ. ಇದು 2 ವರ್ಷ ಆಯ್ತು ನೋಡ್ರಿ ತಗೊಂಡು. ನಾನು ಮದುವೆ ಆಗಿ ಬಂದು 1 ವರ್ಷ ಆಗಿತ್ತು, ಅವಾಗ ತೊಗೊಂಡಿದ್ದೆ. ಅವಾಗ ಇದನ್ನು ಇದೊಂದು ಸ್ವಲ್ಪ ಉಟ್ಕಂದ್ರೆ ಶ್ರೀಮಂತರ ಥರ ಕಾಣ್ತೀವಿ ಅನ್ನೋಕ್ಕೋಸ್ಕರ ತಗೊಂತೀವಿ. ಇದ್ರ ರೇಟ್ ಬಂದು 1500. ಮೆತ್ತಗೈತಿ, ಚೆನ್ನಾಗೈತಿ ಸೀರೆ. ಅದಕ್ಕೋಸ್ಕರ ನನಗೇನು ಹೇಳ್ತೈತಿ, ನಮ್ಮ ಅಕ್ಕಗಂತೂ ಮೆತ್ತಗೆ ಇರಲೇಬೇಕು, ಸ್ವಲ್ಪ ದಪ್ಪ ಅದಾಳ, ಹಾಗೆ ಇಂಥವು ಆಗ್ಬೇಕು. ತಡಿ ಸೀರೆ ಏನಾರು ತಗೊಂಡ್ರೆ ಹಿಂಗೆ ಕಾಣ್ತಾಳ, ಅದಕ್ಕೋಸ್ಕರ ಜಾಸ್ತಿ ಮೆತ್ತನ್ವ ನಾನು ತಗೊಂಡ್ರೆ ಹಾಕಿ ಉಟ್ಕೊಂತಾಳೆ, ಹಾಕಿ ತೊಗೊಂಡ್ರೆ ನಾವು ಉಟ್ಕೊತೀವಿ, ಸೇರ್ ಮಾಡ್ಕೊಂತೀವಿ ಸೀರೆ. ಇದು ಒಂದು ಹಾಲಕ ಹಬ್ಬಕ್ಕೆ ತಗೊಂಡಿದ್ದು, ನಮ್ಮವ್ವ ಕೊಡಿಸಿದ್ಲು. ನಾಗರ ಪಂಚಮಿಗೆ ನಮ್ಮವ್ವ ಕೊಡಿಸಿದ್ಲು ಹಾಲಕಕ್ಕೆ ಹೋದಾಗ. ಇದನ್ನು 1500. ಸರಿ 1500 ಅಲ್ಲ, 1800 1700 ಇರ್ಬೇಕು. ಚೆನ್ನಾಗೈತೆ ಸೀರೆ. ಇದನ್ನು ಜಾಸ್ತಿ ಸಲ ಉಟ್ಕೊಂಡಿನಿ, ಮೆತ್ತಗೈತಲ್ಲ ಅದಕ್ಕೋಸ್ಕರ. ಇದ್ರ ಬ್ಲೌಸ್ ಕೂಡ ಚೆನ್ನಾಗೈತಿ. ಇದು ಜಾಸ್ತಿ ಇಷ್ಟಿದೆ ಸ್ಯಾರಿ ಇವಾಗ. ಇವಿಷ್ಟದವ. ಈಗ ಡ್ರೆಸ್ ಕೂಡ ಡೈಲಿ ವೆರೈಟಿ ಹಾಕ್ಕೊಂತೀರಿ, ಡ್ರೆಸ್ ತೋರಿಸಿ ಅಂತ ಹೇಳಿದ್ರಿ. ಡ್ರೆಸ್ ಎಷ್ಟದ ಅಂತ ತೋರಿಸ್ತೀನಿ. ನಾನು ಆಲ್ಮೋಸ್ಟ್ ಸೀರೆಕಿನ್ನ ಡ್ರೆಸ್ಸ ಜಾಸ್ತಿ ತಗೊಳೋದು, ಸೀರೆ ಜಾಸ್ತಿ ಉಟ್ಕೊಳಲ್ಲ. ಪ್ರತಿ ಹಬ್ಬಕ್ಕೂ ತಗೊತೀನಿ ಡ್ರೆಸ್. ಈ ಸೀರೆ ಹೇಳಿಲ್ಲ, ಈಗ ಉಟ್ಕೊಂಡಿರೋ ಸೀರೆ ಯಾರೂ ಉಡ್ಸಿಲ್ಲ, ನಾವು ತಗೊಂಡಿವಿ, ಫ್ಲಿಪ್ಕಾರ್ಟಿಂದ ತಗೊಂಡ್ವಿ. ಮೊನ್ನೆ ತಗೊಂಡ್ವಿ. ಈಗ ಟ್ರೆಂಡಿಂಗ್ ಐತೆ, ನೀವು ಎಲ್ಲರೂ ನೋಡಿರ್ಬೋದು, ಜಾಸ್ತಿ ರೀಲ್ಸ್ ಒಳಗೆಲ್ಲ ವಿಡಿಯೋಗಳೆಲ್ಲ ಈ ಥರ ಬ್ಲೂ ಸೀರೆ ವೈಟ್ ಜಂಪರ್ ಹಾಕೊಂಡಿರ್ತಾರೆ. ಅದು ನೋಡಿ ನಾನು ತರಿಸೀನಿ. ಇದು 360 ರೂಪಾಯಿ ಸೀರೆ, ಚೆನ್ನಾಗೈತಿ. ಒಂಥರ ಮುದಿಯರು ಕೂಡ ಹಾಕ್ಕೋಬೋದು ಇದನ್ನ, ಅವರಿಗೆ ಡೈಲಿ ಯೂಸಿಗೆ ಚೆನ್ನಾಗೈತೆ ಸೀರೆ. ಬ್ಲೌಸ್ ಬಂದು ಇದು 300 ರೂಪಾಯಿ. ಬ್ಲೌಸನ್ನು ಫ್ಲಿಪ್ಕಾರ್ಟಿಂದ ತರಿಸಿದ್ದು 300 ರೂಪಾಯಿ. ಇದು ಕೂಡ ಹೊಲ್ಸಿದ್ದೆ ಬಂದೈತಿ. ಈಗ ಡ್ರೆಸ್ ತೋರಿಸ್ತೀನಿ. ಇಷ್ಟೊಂದು ಡ್ರೆಸ್ ಇಟ್ಕೊಂಡು, ಇಷ್ಟೊಂದು ಸೀರೆ ಇಟ್ಕೊಂಡು, ಮತ್ತೆ ಹೊಸ ಡ್ರೆಸ್ ಇಲ್ಲ ನನಗೆ. ಅಲ್ಲಿಗೆ ಹೋಗಿ ಡ್ರೆಸ್ ಇಲ್ಲ, ಇಲ್ಲಿಗೆ ಹೋಗಿ ಡ್ರೆಸ್ ಇಲ್ಲ ಅಂತಿರ್ತಲ್ಲ. ಫ್ರೆಂಡ್ಸ್, ನೀವು ಹೇಳಿ, ಒಂದು ಫಂಕ್ಷನಿಗೆ ಒಂದು ಉಟ್ಕೊಂಡು ಹೋಗಿರುತ್ತೆ, ಮತ್ತೆ ಅದೇ ಫಂಕ್ಷನಿಗೆ ಬಂದವ್ರು ಮತ್ತೆ ಫಂಕ್ಷನಿಗೆ ಬಂದಿರ್ತಾರೆ, ಬೇರೆ ಫಂಕ್ಷನ್. ಅದನ್ನ ಉಟ್ಕೊಂಡು ಇದನ್ನ ಸಲ ಫಂಕ್ಷನಿಗೆ ಬಂದಲಲ್ಲ, ಅದನ್ನ ಉಟ್ಕೊಂಡು ಬಂದ ಅಂತಾರಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಚೇಂಜ್ ಇರಲಿ ಅಂತ ಒಂದು ಡ್ರೆಸ್ನ ಒಂದು 4-5 ಸರಿ ಉಟ್ಕೊಂಡ್ರೆ ಆಯ್ತು, ಎಲ್ಲ ಕಡೆ ಅಡ್ಡಾಡಿ ಬಂದ್ಬಿಡ್ತೀವಿ. ಮತ್ತೆ ಅದು ಹಳೇದಾಗ್ಬಿಡ್ತಿಲ್ಲ. ಯಾವ್ದು ಬಿಡು ಫ್ರೆಂಡ್ಸ್, ಇದು ಪೈಟಾಲ್ ಲಂಗ. ಇವನು ಟ್ರೆಂಡಿಂಗ್ ಇದ್ದು ಒಂದು ವರ್ಷದಿಂದ, ಈಗನೂ ಉಟ್ಕೊಂತಾರೆ. ಇವನು ಸೀರೆ ಥರನ ಚೆನ್ನಾಗಿ ಕಾಣಿಸ್ತಾವ ಪೈಟಾಲ್ ಲಂಗ. ಇದನ್ನು ಜಾತ್ರೆಗೆ ಹೋದಾಗ ನಮ್ಮ ಅವ್ವ ಕೊಡಿಸಿದ್ಲು. ದೀಪಾವಳಿ ಉಟ್ಕೊಂಡಿದ್ದಲ್ಲ, ಅದ ಇದು ದೀಪಾವಳಿಯಾಗ ಗಣೇಶನ ಹಬ್ಬಕ್ಕೆ ಉಟ್ಕೊಂಡಿದ್ದೆ. ಗಣೇಶ ಹಬ್ಬಕ್ಕೆ ಉಟ್ಕೊಂಡಿದ್ನಿ. ಗಣೇಶನ ಹಬ್ಬಕ್ಕೆ ಯಾವುದೇ ಡ್ರೆಸ್ ತರಿಸಿಲ್ಲ. ಫ್ರೆಂಡ್ಸ್, ಇದು ಫ್ರಾಕ್. ಮೊನ್ನೆ ಈಗ ಹೋಯ್ತಲ್ಲ, ನಾಗರ ಪಂಚಮಿಗೆ ಹೋದಾಗ ನಮ್ಮವ್ವ ಕೊಡಿಸಿದ್ಲು ಫ್ರಾಕ್. ಪ್ರೈಸ್ ಗೊತ್ತಿಲ್ಲಲ್ಲ. ಇದು ಪ್ರೈಸು 650 ರೂಪಾಯಿ. ಇದು ಪೈಟ್ಲಂಗದ್ದು 1300. ಇವೇ ನೋಡ್ರಿ ನಮ್ಮ ದೊಡ್ಡ ರೇಟಿಂದು ಡ್ರೆಸ್ ಅಂದ್ರೆ ಇವೆ. ಫ್ರೆಂಡ್ಸ್, ಇವು ದೀಪಾವಳಿಗೆ ತಗೊಂಡಿದ್ದು, ಅಂದ್ರೆ ಮದುವಾದ ವರ್ಷ ಫಸ್ಟ್ ದೀಪಾವಳಿ ಮನೇಲಿ ಮಾಡ್ತಿದ್ದಿಲ್ಲ,
ಆ ವರ್ಷ ತಗೊಂಡಿದ್ದು. ಇದ್ರ ರೇಟ್ ಬಂದು 3,000. ಮೊದಲನೇ ಸಲ ಅಲ್ಲ, ನಮ್ಮ ಸೊಸೆಂದ್ರ ತಗೊಂತಾರ ಅಂತಂದು ಇವರ ಕೊಡಿಸಿದ್ರು, ನಮ್ಮ ಭಾವ ನಮ್ಮ ಅತ್ತೆ. ಫಸ್ಟ್ನೇ ಸಲ ಅಂತ 3,000 ನೋಡಿ. ಇದೇ ನಾನು ನಮ್ಮ ಅಪ್ಪನವ್ರ ಮನೆಗೆ ಇದ್ದಾಗೂ ನಾನು ಜಾಸ್ತಿ ತಗೊಂಡಿಲ್ಲ, ಅಷ್ಟು ರೇಟ್ ಇಷ್ಟು ರೇಟೇನು ಅಂತೂ ತಗೊಂಡಿಲ್ಲ, ಬರೀ 2,000 ಒಳಗನೆ ಇರ್ತಿದ್ವು. ಈಗ ಮದುವೆ ಆದಮೇಲೆ ಇವ್ರ ಮನೆಗೆ ಫಸ್ಟ್ ಬಂದು ತಗೊಂಡು ಡ್ರೆಸ್ ಇದು. ಒಳ್ಳೆ ಅಂಗಡಿಯವ್ರು ತಗೊಂತಾರ, ನಮ್ಗೆ ಒಳ್ಳೆ ಕೊಟ್ಟು ಬಂದ್ಬಿಡಕ್ಕೆ ಇವನು. ಇವನು ತಗೊಂತಾರ. ಇನ್ನು ಸೀರೆ ಎಕ್ಸ್ಚೇಂಜ್ ಅದಾವಲ್ಲ, ಅವನು ತಗೊಂತಾರೆ. ಈ ಡ್ರೆಸ್ ಯಾರು ತಗೊಂತಾರೆ? ಅಲ್ಲ ಮತ್ತೆ ಒಂದು ತೊಲಿ 2 ತೊಲಿ ಬಂಗಾರ ಬಂದ್ಬಿಡುತ್ತೆ ಒಂದು ಒಳ್ಳೆ ಕೊಟ್ರೆ. ಫ್ರೆಂಡ್ಸ್, ಇವನು 2ನೇ ವರ್ಷ, ನಾನು ಮದುವೆಯಾಗಿ 2ನೇ ವರ್ಷ ದೀಪಾವಳಿ ತಗೊಂಡಿದ್ದು. ಸೇಮ್ ರೇಟ್ 3,000. ದೊಡ್ಡ ರೇಟ್ ಅದು, ಆದ್ರೂ ಚೆನ್ನಾಗದಾವ. ನಮ್ಮ ಮನೆ ಫಂಕ್ಷನಿಗೆ ಊಟನಕ, ಮದುವೆ ಈ ಥರ. ಫ್ರೆಂಡ್ಸ್, ಇದು ಸುಮ್ಮನೆ ಫ್ಲಿಪ್ಕಾರ್ಟ್ ನೋಡೋತ್ನಾಗ ಚೆನ್ನಾಗಿ ಕಾಣಿಸ್ತಿ ತಗನ್ಯ, ಆದ್ರೆ ಚೆನ್ನಾಗಿಲ್ಲ. ನನಗಿನ್ನ ಉದ್ದ ಇದ್ದು ಹೆಂಗೆ ಹಾಕ್ಯಬೇಕಂತ ಇದ್ದ, ಆದ್ರೆ ಹಾಕ್ಯಂದಿದ್ದೀವಿ ಒಂದೊಂದ್ಸಲ. ಹಾಕ್ಯಂಡೀನಿ ಅಂದ್ರೆ ಹಾಕ್ಯಂಡೀನಿ ಅನಿವಾರ್ಯ. ಡ್ರೆಸ್ ಇಲ್ದಂಗಿರುವಾಗ ಅಥವಾ ಬೇರೆ ಕಡೆ ಎಲ್ಲಿಗೆ ಆದ್ರೆ ಅಂದ್ರೆ ಫಂಕ್ಷನ್ಗೆ ಹೋದಾಗ ಕೆಲಸ ಮಾಡೋದಿರಲ್ಲ, ಅವಾಗ ಉಟ್ಕೊಂಡು ಹಾಗಾದ್ರೆ ಕೈಯಾಗಿ ಹಿಡ್ಕೊಂಡು ಅಡ್ಡಾಡ್ಬೋದು. ಕೆಲಸ ಮಾಡೋದಿದ್ದಾಗ ಇದನ್ನ ಹಾಕ್ಯನಕ್ಕಾಗಲ್ಲ, ಅಂಥ ಫಂಕ್ಷನ್ಗೆ ಹಾಕ್ಯಂಡು ಹೋಗಿನಿ. ಇದ್ರ 300 ರೂಪಾಯಿ. ಫ್ರೆಂಡ್ಸ್, ಇದನ್ನು ಹಂಗೆ ತೊಗೊಂಡಿದ್ದು. ಇದು ಇಷ್ಟ ಆಯ್ತು ಫ್ಲಿಪ್ಕಾರ್ಟ್ನಾಗ, ಇದನ್ನ ತೊಗೊಂಡಿನಿ. ಜಾಸ್ತಿ ನಂಗೆ ಇಂಥವೇ ಲಾಂಗ್ ಪ್ಲಾಜಾ ಈ ಥರ ಟಾಪ್ ಇಷ್ಟ ಆಗ್ತಾವ. ಇದು ರೇಟ್ ಬಂದು 700 ರೂಪಾಯಿ. ನಾನು ಜಾಸ್ತಿ ಫ್ಲಿಪ್ಕಾರ್ಟ್ನಾಗ 700 ರೂಪಾಯಿ ಜಾಸ್ತಿ ತಗೊಂಡೀನಿ. ಇದು ಇವ್ರು ನಮ್ಮೂರ ಹಬ್ಬಕ್ಕೆ ತಗೊಂಡಿತ್ತು. ಇದು ರೇಟ್ ಬಂದು 1900. ಪ್ರಭಾಸ್ ಅವ್ರು ಇದನ್ನ ಕೊಡ್ಸೋದ್ನಾಗ ಗಾಬರಿಯಾಗಿ ಹೋಗಿದ್ರು, 1900 ಅಂತಂದು. ಚೆನ್ನಾಗೈತೆ ನೋಡಿ. ಇನ್ನು ನಾವು ಮದುವೆಗೆ 2ನೇ ವರ್ಷಕ್ಕೆ ತಗೊಂಡಿದ್ದು, ಈಗ 4ನೇ ವರ್ಷ. 2 ವರ್ಷ ಆದ್ರೂ ಜಾಸ್ತಿ ಸಲ ಉಟ್ಕೊಂಡಿನಿ, ಏನೇನಾಗಿಲ್ಲ, ಹೆಂಗಿದ್ದು ಹಂಗೈತಿ. ತಗೊಂಡ್ರೆ ಇಂಥವು ತಗೋಬೇಕು. ರೇಟ್ ಜಾಸ್ತಿ ಆದ್ರೂ ಸಿದ್ದಿಲ್ಲ, ಚೆನ್ನಾಗಿರೋದು. ಇದನ್ನು 1 ತಿಂಗಳಿಂದ ತಗೊಂಡಿದ್ದು ಫ್ಲಿಪ್ಕಾರ್ಟ್ನಾಗ, 1,000 ರೂಪಾಯಿ. ಇದು ಒಂದು ಮದಿಗೆ ಹೋಗೋದಿತ್ತು, ಮದಿಗೆ ಹೋಗ್ಬೇಕಲ್ಲ ಆರ್ಡ್ರ್ ಮಾಡಂತಂದು ಹೇಳಿದ್ರು ಪ್ರಭಾಸ್ ಅವರು. ಮಾಡೀನಿ, ಆದ್ರೆ ಮದಿಗೆ ಹೋಗೋಕ್ಕಾಗಿಲ್ಲ. ಇನ್ನೂ ಇದನ್ನ ಎಲ್ಲಿ ಉಟ್ಕೊಂಡಿಲ್ಲ. ಸಾತಿದು ವೇಲ್ ಚೆನ್ನಾಗಿತ್ತು, ಗ್ರ್ಯಾಂಡಾಗಿ. ಫ್ರೆಂಡ್ಸ್, ಇದು ನಮ್ಮೂರಾಗ ಕವಡೆ ಪೀರ್ ಹಬ್ಬಕ್ಕೆ ತಗೊಂಡಿದ್ದು. ಇದು 800. ಇದು ಕಲರು ಚೆನ್ನಾಗೈತಿ, ಬಟ್ಟೆನೂ ಚೆನ್ನಾಗೈತಿ, ವೇಲ್ ಕೂಡ ಗ್ರ್ಯಾಂಡಾಗಿ ಬಂದೈತಿ ನೋಡಿ. ಕಡಿಮೆ ರೇಟ್ ಒಳಗೆ ಇಂಥ ಡ್ರೆಸ್ ಬೇಕು ನನಗೆ. ಇದು ಫ್ಲಿಪ್ಕಾರ್ಟಿಂದ ತಗೊಂಡಿದ್ದು. ಇದನ್ನು ನಾನು ಜಾಸ್ತಿ ಆರ್ಡ್ರ್ ಮಾಡೋದೇ ಫ್ಲಿಪ್ಕಾರ್ಟ್. ಇದು ನಮ್ಮ ಮೊನ್ನೆ ಹೋದ ವರ್ಷ ಹೋಯ್ತಲ್ಲ ದೀಪಾವಳಿ, ಆ ವರ್ಷ ತಗೊಂಡಿದ್ದು ದೀಪಾವಳಿ. ಇದು 1,000 ರೂಪಾಯಿ. ಚೆನ್ನಾಗೈತಿ. ಇದನ್ನು ಜಾಸ್ತಿ ಸಲ ಉಟ್ಕೊಂಡು, ನಂಗೆ ಇಷ್ಟ ಆಗಿದ್ನ ಜಾಸ್ತಿ ಸಲ ಉಟ್ಕೊಂಡು. ಚೆನ್ನಾಗೈತೆ ಅಲ್ಲ. ಪ್ರಭಾಸ್ ಅವರು, ನಾವು ಮತ್ತು ಐರ ಮೂವರು ಒಂದೇ ವೈಟೇ ತಗೊಂಡಿದ್ವಿ ಡ್ರೆಸ್, ಅದಕ್ಕೋಸ್ಕರ ವೈಟ್ ಆರ್ಡ್ರ್ ಮಾಡಿ. ಆಯ್ತು ನೋಡ್ರಿ, ಇಷ್ಟೇ ನನ್ನ ಹತ್ರ ಇರೋ ಡ್ರೆಸ್. ಇಷ್ಟಕ್ಕೆ ಇಷ್ಟು ಅಂತ ಸ್ಟ್ರೈಟ್ ಆಗಿ ಹೋಗ ಹಿಂಗ್ ಕುಂತ್ಕೊಂಡಿನಿ. ಎದ್ ನಿಂತ್ರೆ ಇನ್ನ ಇಷ್ಟ ಆಗ್ಬೇಕು ಡ್ರೆಸ್. ಮುನಿಗೆ ಹೋಗ್ಬಿಡ್ತಿ ಅದ್ರಾಗ ನೀನು. ಅಂತ ಬರೀ ಅದಾವ ಡ್ರೆಸ್ ಅಂತಿ. ಡ್ರೆಸ್ ಜಾಸ್ತಿ ಅದಾವ, ಇದ್ರ ಇವನ್ನೆಲ್ಲ ಉಟ್ಕೊಂಡಿನಿ ಆಲ್ರೆಡಿ ನಾನು ಡ್ರೆಸ್. ಟೋಟಲ್ 20 ಸೀರೆ 20 ಡ್ರೆಸ್ ಅದಾವ ಈಗ. ಇರ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ, ಇವಿಷ್ಟ್ರೊಳಗೆ ನಿಮ್ಗೆ ಯಾವ ಸೀರೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.